ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಇವತ್ತಿನ ವೀಡಿಯೋನ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ತುಂಬಾ ಇಷ್ಟ ಆಗುತ್ತೆ ಅಂದ್ಕೊಂಡು ಶೇರ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಈ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಏನು ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ. ಓಕೆನಾ? ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ಮಾರ್ನಿಂಗ್ ಎದ್ದಿದ ತಕ್ಷಣವೇ ಅಪ್ಪಾಜಿ ಇದ್ರಲ್ವ, ಹಂಗಾಗಿ ಅಪ್ಪಾಜಿ ಊರಿಗೆ ಹೋಗ್ತೀನಿ ಅಂತಂದರು. ಉಪ್ಪಿಟ್ಟು ಅವರಿಗೂ ನನ್ನ ಥರನೇ ಸ್ವಲ್ಪ ಉಪ್ಪಿಟ್ಟು ಅಂದರೆ ಇಷ್ಟನೇ, ಹಂಗಾಗಿ ಮಾಡ್ತಾಯಿದ್ದೀನಿ. ಬಟ್ ಅವರಿಗೆ ಸ್ವಲ್ಪ ಉದುದ್ರಾಗಿರಬಾರ್ದು. ನನಗೂ ಹಂಗೇ ಸಾಫ್ಟ್ಗೆ ಸ್ವಲ್ಪ ಮೆತ್ತಗೆ ಇದ್ರೇ ಇಷ್ಟ. ಹಂಗೆ ಅವರೂ ಹಂಗೆ ಇಷ್ಟ ಅಂತ ಹೇಳಿದ್ರು. ಹಂಗಾಗಿಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂತೇಳಿ. ತುಂಬ ದಿನ ಆಗಿತ್ತು. ನನ್ನ ಹಸ್ಬೆಂಡ್ ತಿನ್ನಲ್ಲ, ಬೆಳಗ್ಗೆ ತಿಂಡಿ ತಿಂದು ಹೋಗೋ ಅವ್ರಿಗೆ ಟೈಮ್ ಇಲ್ಲ ಅಂತ ಹೇಳಿದ್ರು. ಹೆಂಗೂ ಸರಿಯಾಗುತ್ತೆ ಅಂತ ಅಂದ್ಬಿಟ್ಟು ಉಪ್ಪಿಟ್ಟನ್ನೇ ಮಾಡ್ತಾಯಿದ್ದೀನಿ. ಇವಾಗ ನಾನು 1-2 ಲೋಟ ರವೆನ ತೊಗೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಒಂದು ಕೊಬ್ಬರಿ ಎಣ್ಣೆ ಹಾಕಿ ಹುರ್ಕೊಂಡಿದ್ದೀನಿ. ಸ್ವಲ್ಪ 1-2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿ ಹುರ್ಕೊಂಡು ಅದು ಸ್ವಲ್ಪ ತಣ್ಣಗಾಗಲಿಕ್ಕೆ ತಟ್ಟೆಗೆ ತೆಗೆದು ಎತ್ತಿಟ್ಟಿದ್ದೀನಿ. ಇವಾಗ ಆಯಿಲ್ ಫಿಲ್ ಮಾಡ್ಕೋಬೇಕಿತ್ತು, ಖಾಲಿಯಾಗಿತ್ತು. ಹಾಗಾಗಿ ಹಸ್ಬೆಂಡ್ ತೊಗೊಂಬರೋದಕ್ಕೆ ಹೋದರು. ಅಷ್ಟೊತ್ತಿಗೆ ಇದನ್ನು ವಾಶ್ ಮಾಡಿ ಎತ್ತಿಟ್ಕೊಂಬೇಡ, ನೀರೆಲ್ಲ ಹೋಗ್ಬೇಕಲ್ಲ, ಹಂಗಾಗಿ ಅಂಥೇಳಿ ಬೇಗ ಬೇಗ ವಾಶ್ ಮಾಡಿ ಅದನ್ನು ನೀರೆಲ್ಲ ತೆಗೆದು ದಬಾಕಿ ಇಟ್ಟರೆ ನೀರು ಹೋಗಿರುತ್ತೆ. ಆಮೇಲೆ ಮತ್ತು ಬಾಣಲಿಗೆ ಹಾಕಿ ಪ್ಯಾಕೆಟ್ ಹಂಗೆ ಇಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ತೊಳ್ಕೊತಾ ಇದ್ದೀನಿ. ಬೇಗ ಬೇಗ ನೀರೆಲ್ಲ ತೆಗೆದು ಇಟ್ಟಿದ್ದೀನಿ. ಇವಾಗ ಹಸ್ಬೆಂಡು ಬಂದರು, ಅದಕ್ಕೆ ಹಾಕಿ ಉಳಿದಿರೋ ಎಣ್ಣೆನ ಹಾಕ್ಕೊಟ್ರು. ಇವಾಗ ಒಗ್ಗರಣೆನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಮತ್ತು ಜೀರಿಗೆ. ಇದಕ್ಕೆ ನೀವು ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಳ್ಳಿ. ಕಡಲೆಬೇಳೆ ಖಾಲಿಯಾಗಿತ್ತು, ಬರೀ ಉದ್ದಿನಬೇಳೆ ಅಷ್ಟು ಚೆನ್ನಾಗಿರಲ್ಲ ಅಂಥೇಳಿ ಹಾಕ್ಕೊಳ್ಳಿಲ್ಲ. ಮರ್ತೋಗ್ಬಿಟ್ಟೆ. ಕಡಲೆಬೇಳೆ ಸ್ಕಿಪ್ ಮಾಡ್ದಲೇ ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇವತ್ತು ಯಾವುದೇ ರೀತಿ ತರಕಾರಿನ ಯೂಸ್ ಮಾಡ್ತಾಯಿಲ್ಲ, ಪ್ಲೈನ್ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ. ಈ ಥರ ಮಾಡ್ಕೊಳ್ಳಿ, ಉಪ್ಪಿಟ್ಟು ತಿಂದೇ ಇರೋರು ತಿಂತಾರೆ ಅಂತ ನನಗನ್ಸುತ್ತೆ. ಟೇಸ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಕೆಲವೊಬ್ಬೊಬ್ಬರಿಗೆ ಉಪ್ಪಿಟ್ಟು ಅಂದರೆ ಇಷ್ಟ ಇರಲ್ಲ, ಬಟ್ ಈ ರೀತಿಯಾಗಿ ಮಾಡಿಕೊಂಡ್ರೆ ಇಷ್ಟ ಆಗುತ್ತೆ ಅಂತ ನನ್ನ ಅನಿಸಿಕೆ. ಇವಾಗ ಸಾಸಿವೆ ಜೀರಿಗೆ ಸಿಡಿದ ಮೇಲೆ ನಾನು ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಫಸ್ಟೇ ಫ್ರೈ ಮಾಡ್ಕೊತಾ ಇದ್ದೀನಿ. ಸಿಡಿಯುತ್ತೆ ಅಂತ ಹಸಿಮೆಣ್ಸಿನ್ಕಾಯಿನ ಕೊನೆಗೆ ಹಾಕ್ಕೊಬೇಡಿ, ಫಸ್ಟೇ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಆನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ 1-2 ಹಾಕ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡ ದೊಡ್ಡದಾದರೆ 2, ಚಿಕ್ಕದಾದರೆ 1-3 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ಳಿ. ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಅದಾದಮೇಲೆ ಟೊಮೊಟೊ ರೇಟ್ ಜಾಸ್ತಿ ಇದೆ, ಹಾಗಾಗಿ ಒಂದೇ ಒಂದು ಟೊಮೊಟೊನ ಯೂಸ್ ಮಾಡಿದ್ದೀನಿ ನಾನು. ಇಲ್ಲಾಂದರೆ ಚಿಕ್ಕದು 1-2 ಯೂಸ್ ಮಾಡ್ತಾ ಇದ್ದೆ. ಇವಾಗ ಮೀಡಿಯಮ್ ಆಗಿರೋದು 1 ಟೊಮೊಟೊನ ಯೂಸ್ ಮಾಡ್ಕೊಂಡಿದ್ದೀನಿ ನಾನು. ಮತ್ತು ನೀವು ಲಾಸ್ಟಲ್ಲಿ ಬೇಕು ಅಂದರೆ ಲೆಮನ್ ಕೂಡ ಯೂಸ್ ಮಾಡ್ಬೋದು. ನಾನು ಟೊಮೊಟೊ ಒಂದೇ ಯೂಸ್ ಮಾಡಿದ್ರಿಂದ ಲೆಮನ್ ಕೂಡ ಯೂಸ್ ಮಾಡಿದ್ದೀನಿ, ಬಟ್ ಇದರಲ್ಲಿ ವೀಡಿಯೋನೇ ಆಗಿಲ್ಲ, ಅದೊಂದು ಕಟ್ಟಾಗಿದೆ, ಹಾಗಾಗಿ ಇಲ್ಲೇ ಹೇಳ್ತಾ ಇದ್ದೀನಿ. ಇವಾಗ ಕೆಟಲಲ್ಲಿ ನಾನು ಅದಕ್ಕೆ ನೀರನ್ನು ಅಳತೆ ಮಾಡಿ, ಇವಾಗ 2 ಲೋಟ ರವೆಗೆ 2 ಲೋಟ ನೀರು ಹಾಕಿದ್ರೆ ಕರೆಕ್ಟಾಗಿ ಉದುದ್ರಾಗಿ ತಿನ್ನೋದಕ್ಕೆ ಇಷ್ಟ ಇರೋರಿಗೆ ಉದುದ್ರಾಗಿ ಬರುತ್ತೆ. ನಾನು ಮೆತ್ತಗೆ ಮಾಡ್ತಾ ಇರೋದ್ರಿಂದ ಇಲ್ಲಿ 2 ಲೋಟ ರವೆಗೆ 6 ಲೋಟ ನೀರನ್ನು ನಾನು ಹಾಕಿ ಕಾಯಿಸ್ಕೊಂಡಿದ್ದೆ. ಇವಾಗ ಅದು ಕುದೀತಾ ಇತ್ತಲ್ವ, ಅದೇ ನೀರನ್ನು ಹಾಕ್ಕೊಂಡು ಉಪ್ಪನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿನೂ ಇಲ್ಲೇ ಹಾಕ್ಕೋಬೋದು. ತೆಂಗಿನಕಾಯಿ ತುರಿ ಹಾಕಿರೋದು ವಿಡಿಯೋ ಮೋಸ್ಟ್ಲಿ ಕಟ್ಟಾಗಿದೆ ಅಂತ ಅಂದ್ಕೊಳ್ತೀನಿ. ಇದರಲ್ಲಿ ನಾನು ಅಲ್ಲಿ ಮಧ್ಯದಲ್ಲಿ ಸ್ವಲ್ಪ ಬಿಟ್ಬಿಟ್ಟು ವಾಶ್ರೂಮ್ಗೆ ಹೋಗಿದ್ದೆ ಹಸ್ಬೆಂಡ್ಗೆ ಹೇಳಿ, ಆವಾಗ ವೀಡಿಯೋ ಆಫ್ ಆಗಿದೆ. ಅವ್ರ ವೀಡಿಯೋ ಆನಾಗೇ ಇದೆ ಅಂದ್ಕೊಂಡು ಹಾಗೆ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಅದಾದಮೇಲೆ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಉಪ್ಪು ಎಲ್ಲದು ಟೇಸ್ಟ್ ನೋಡಿಕೊಂಡು, ನೀರಲ್ಲಿ ಟೇಸ್ಟ್ ನೋಡಿಕೊಂಡು ಆಮೇಲೆ ರವೆನ ಮಿಕ್ಸ್ ಮಾಡಬೇಕು. ರವೆ ಮಿಕ್ಸ್ ಮಾಡಿದ ತಕ್ಷಣ ಈ ಥರ ಪ್ಲೇಟನ್ನು ಮುಚ್ಚಿ ಸ್ವಲ್ಪ ಕುದಿಯೋದೆಲ್ಲ ಸ್ಟಾಪ್ ಆದಮೇಲೆ, ಈ ಥರ ಗಟ್ಟಿ ಆದಮೇಲೆ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಲೋ ಫ್ಲೇಮಲ್ಲಿ ಇಟ್ಟು ಬಿಡಬೇಕು ಆವಾಗ, ಇಲ್ಲಾಂದರೆ ಸೀದೋಗುತ್ತೆ. ಆಮೇಲೆ ಈ ಥರ ಮಿಕ್ಸ್ ಮಾಡ್ಕೊಳ್ತಾ 1-2 ನಿಮಿಷ ಬೇಯಿಸ್ಕೋಬೇಕು ಅಷ್ಟೇ. ಅದಾದಮೇಲೆ ಗ್ಯಾಸ್ ಆಫ್ ಮಾಡಿ 1-2 ನಿಮಿಷ ಮತ್ತೆ ಮುಚ್ಚಿ ಇಟ್ಟರೆ ಅದು ಅಳ್ಕೊಳ್ಳುತ್ತೆ ಅಂತಾರಲ್ಲ, ಹಂಗಾಗುತ್ತೆ. ಆಮೇಲೆ ಟೇಸ್ಟು ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ. ಲೆಮನನ್ನು ಈ ಟೈಮಲ್ಲೇ ಹಾಕ್ಕೋಬೇಕು, ಲಾಸ್ಟಲ್ಲಿ ಮಿಕ್ಸ್ ಮಾಡ್ತಾ ಇರ್ತೀವಲ್ಲ ಆ ಟೈಮಲ್ಲಿ ಹಾಕ್ಕೊಳ್ಳೋದಾದರೆ. ಅದೇನೇ ಸ್ಕಿಪ್ ಆಗಿದೆ ಅಂತ ಹೇಳಿದ್ದು. ಇವಾಗ ಅದ್ರ ಜೊತೆಗೆ ಹಪ್ಪಳ ಕೊಡೋಣ ಅಂತಂದ್ಬಿಟ್ಟು ಬೋಂಡ ಮಾಡೋಣ ಅಂದ್ಕೊಂಡೆ. ಮೊನ್ನೆ ಏನು ತಿಂದಿದ್ರಲ್ಲ, ಹಾಗಾಗಿ ಬೋಂಡ ಬೇಡ ಅಂಥೇಳಿ ಹಪ್ಪಳನೇ ಹಾಕೋಣ ಎಣ್ಣೆಗೆ ಅಂತೇಳಿ ಅಷ್ಟೊತ್ತಿಗೆ ಎಣ್ಣೆ ಕಾಯೋದ್ರೊಳಗಡೆ ಈ ಕಡೆ ಮಕ್ಳಿಗೆ ಬಾಕ್ಸ್ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಮಲ್ಟಿ ಟಾಸ್ಕ್ ಅಂತೇಳಿ ಅದಕ್ಕೆ ಹೇಳೋದಲ್ವ, ಒಂದೊಂದು ಟೈಮಲ್ಲಿ 2 ಕೆಲಸ ಮಾಡ್ಕೊಳ್ತೀವಿ ಲೇಡೀಸು. ಹಿಂಗೆ ಮಾಡಿದ್ರೇ ನಮಗೆ ಟೈಮ್ ಮ್ಯಾನೇಜ್ ಮಾಡೋಕ್ಕಾಗೋದು, ಇಲ್ಲಾಂದರೆ ಆಗೋದಿಲ್ಲ. ಅದರಲ್ಲೂ ಲೇಟಾಗಿ ಎದ್ದಾಗ ಎಲ್ಲಾದರೂ ಹಿಂಗೆ ಮಾಡಿಲ್ಲ, ಒಂದೊಂದೇ ಸಿಂಗಲ ಕೆಲಸ ಮಾಡ್ಕೊತೀವಿ ಅಂದರೆ ಮಾತ್ರ
ನಮಗೆ ಹೆಂಗೆ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಬೆಳಿಗ್ಗೆ ಹೊತ್ತು ಇಷ್ಟು ಬ್ಯುಸಿಯಲ್ಲಿ ಮಾಡಿದ್ರೂ ಕೂಡ ಬೇಗನೆ ಟೈಮ್ ಹೋಗ್ಬಿಡುತ್ತೆ. ಅದರಲ್ಲಿ ಲಾಸ್ಟಲ್ಲಿ ವ್ಯಾನ್ ಬಂದು ನಿಂತ್ಕೊಂಡಾಗೇ ಪಟ್ ಅಂತ ಹೋಗೋಕ್ಕಾಗೋದು. ನನ್ನ ಮಕ್ಕಳು ವ್ಯಾನ್ ಬರೋಗಿನ ಮುಂಚೆನೇ ರೆಡಿ ಆಗ್ತಿದ್ದವರು ಈಗೊಂದು 2-3 ಡೇಸಿಂದ ಮಿಜಿ ಅಂದ್ಕೊಂಡು ವ್ಯಾನ್ ಬಂದ ಮೇಲೇ ಅವ್ರು ಶೂ ಕರೆಕ್ಟಾಗಿ ಹಾಕ್ಕೊಂಡು ರೆಡಿಯಾಗಿ ಹೋಗ್ಬಿಡ್ತಾರೆ. ಸದ್ಯ ವೆಯ್ಟ್ ಮಾಡಿಸ್ತಾ ಇಲ್ಲ ವ್ಯಾನು, ಅದೇ ಖುಷಿ ಅಂತ ಹೇಳ್ಬೋದು. ನಾನು ಇವಾಗ 2 ತೆಗಿತಿದ್ದಂಗೆ 2 ಹಪ್ಪಳನ ಹಾಕ್ಕೊಂಡು ಎಲ್ಲ ಆದಮೇಲೆ ಇವಾಗ ಮಕ್ಕಳಿಗೆ ತಿಂಡಿನ ಹಾಕ್ಕೊಡ್ತಾಯಿದ್ದೀನಿ. ಮಕ್ಕಳು ತಿಂಡಿ ತಿಂದು ಸ್ಕೂಲಿಗೆಲ್ಲ ಹೋಗಿ ಸ್ವಲ್ಪ ಹೊತ್ತು ನಾನು ಕೂತ್ಕೊಂಡು ಮೊಬೈಲ್ ಎಡಿಟಿಂಗ್ ಏನಾದರೂ ಇತ್ತು ಅಂದರೆ ಅದು ಮುಗಿಸ್ಕೊಂಡು ಆಮೇಲೆ ತಿಂಡಿ ತಿನ್ನೋದು. ಅಪ್ಪಾಜಿಗೂ ತಿಂಡಿ ಎಲ್ಲ ಹಾಕ್ಕೊಟ್ಟು ಅವ್ರು ಊರಿಗೆ ಹೋದರು. ಆಮೇಲೆ ಮತ್ತೆ ಈವ್ನಿಂಗ್ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಕ್ಕಳು ಬಂದ ಮೇಲೆ ಮೇಲ್ಗಡೆ ಬಟ್ಟೆ ಒಣಗಾಕಿರೋದು ಹಂಗೆ ಇತ್ತು, ಸ್ವಲ್ಪ ಇತ್ತಲ್ವ, ಹಂಗಾಗಿ ಅಲ್ಲೇ ನಾನು ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡು ಬಂದುಬಿಡೋಣ ಅಂತ ಹೋದೆ. ನೋಡ್ತಾ ಇದ್ದೀರಾ ಮಕ್ಕಳು ನೀರು ಹಾಕ್ರಿ ಅಂದರೆ ಹಾಕೋದೇ ಇಲ್ಲ. ಆದ್ರೂ ನಾನು ಅವಾಗವಾಗ ಮೇಲ್ಗಡೆ ಬಂದು ನೀರು ಹಾಕೋದಕ್ಕೆ ಗಿಡಗಳು ತುಂಬ ಚೆನ್ನಾಗಿ ಬರ್ತಾಯಿದೆ. ಅದೊಂದು ಶೋ ಗಿಡ ಥರದ್ದು ಏನೋ ತೊಗೊಂಬಂದಿದ್ರು, ಅದೊಂದೇ ಬರಲಿಲ್ಲ. ಸ್ವಲ್ಪ ಹಸಿನೇ ಇದೆ, ಸೈಡಲ್ಲೆಲ್ಲ ಒಣಗಿದೆ, ಮಧ್ಯದಲ್ಲಿ ಹಸಿ ಇದೆ, ಹಂಗಾಗಿ ಅದು ಕಿತ್ತು ಹಾಕಿಲ್ಲ. ಅದೊಂದು ಬಿಟ್ಟರೆ ಇನ್ನೆಲ್ಲ ಹಸಿರಾಗೈತೆ, ತುಂಬ ಚೆನ್ನಾಗಿದೆ. ನನಗಂತೂ ಖುಷಿಯಾಗುತ್ತೆ ಗಿಡಗಳು ನೋಡಿದ್ರೆ ಮೇಲೆ ಬಂದರೆ. ಈಗ ಹಂಗೆ ಎಲ್ಲ ಬಟ್ಟೆನೂ ಫೋಲ್ಡ್ ಮಾಡಿಕೊಂಡು ಆದಮೇಲೆ ಸ್ವಲ್ಪ ಬಟ್ಟೆಗಳು ಒಣಗಾಕೋದನ್ನು ತೊಗೊಂಬಂದಿದ್ದೆ ಬಕೆಟಲ್ಲಿ, ಅದನ್ನು ಕೂಡ ಒಣಗಾಕೋಣ ಅಂತ. ಈ ಮೂಲೆಯಲ್ಲಿ ನೋಡಿ ಅಷ್ಟು ಕಸ ಇತ್ತಲ್ವ, ಅದು ಪಾಪ ನಮ್ಮ ಅಪ್ಪಗೆ ಅದೇನು ಆ ಥರ ಎಲ್ಲ ನೋಡಿಬಿಟ್ರೆ ಬೇಗ ಅದನ್ನು ತೆಗೆದು ಕ್ಲೀನ್ ಮಾಡಿಬಿಡ್ಬೇಕು ಅವನಿಗೆ. ನಾನು ಇದನ್ನು ಮಾಡ್ತಾಯಿದ್ನಲ್ಲ, ಬಟ್ಟೆ ಎಲ್ಲ ಒಣಗಾಕುವಾಗ ಸ್ವಲ್ಪ ವೀಡಿಯೋ ಮಾಡಿಕೊಟ್ಟ. ಆ ವಿಡಿಯೋ ಆದಮೇಲೆ ನಾನು ಸ್ವಲ್ಪ ಗಿಡಗಳಿಗೆ ನೀರು ಹಾಕ್ತೀನಿ ಅಂತೇಳಿ ಅಂತಿದ್ನಲ್ಲ, ಇಷ್ಟು ಬಟ್ಟೆಗಳನ್ನ ಒಣಗಾಕೋ ಟೈಮಲ್ಲಿ ಸ್ವಲ್ಪ ಅದನ್ನೆಲ್ಲ ತೆಗೆದು ಪಾಪ ಕ್ಲೀನ್ ಮಾಡ್ದೆ. ಅದಕ್ಕೆ ಏನು ತೆಂಗಿನಕಾಯಿ ಸುಲಿದಿರೋ ಸಿಪ್ಪೆನೆಲ್ಲ ಹಾಕೋದಕ್ಕೆ ಒಂದು ಚೀಲ ಇತ್ತು. ಅದು ಒಬ್ಬರು ಆಂಟಿಗೆ ಅವರು ಒಲೆಗೆಲ್ಲ ಕಚ್ಕೋತಾರೆ ಅಂತ ಕೊಟ್ಟರೆ ಚೀಲನೇ ವಾಪಸ್ ಕೊಟ್ಟಿರಲಿಲ್ಲ. ಹಂಗಾಗಿ ಚೀಲ ಇಲ್ಲ ಅಂತ ಅಂದ್ಬಿಟ್ಟು ನಾನು ತೊಗೊಂಬಂದು ಅಲ್ಲೇ ಹಾಕಿದ್ದೆ ತೆಂಗಿನಕಾಯಿ ಸುಲಿದಿರೋ ಸಿಪ್ಪೆನೆಲ್ಲ. ಹಂಗಾಗಿ ಪಾಪ ಅದನ್ನೆಲ್ಲ ತೆಗೆದ್ಬಿಟ್ಟು ಏನೇನೋ ತುಂಬಿ ಎಲ್ಲ ರೆಡಿ ಮಾಡಿ ಇಟ್ಟು ಕ್ಲೀನ್ ಮಾಡಿ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ. ಈಗ ಶೂಗಳನ್ನೆಲ್ಲ ಒಂದು ಕಡೆಯಿಂದ ಕ್ಲೀನಾಗಿ ಬಿಟ್ಕೊಂಡ, ಬಟ್ ಅದೊಂದು ಚೀಲದಲ್ಲಿ ವೇಸ್ಟ್ ಐಟಮ್ನ ತುಂಬಿದ್ವಿ, ಅದನ್ನು ಎತ್ತಿಡೋಕ್ಕಾಗಲಿಲ್ಲ, ಹಂಗಾಗಿ ಅಲ್ಲೇ ಬಿಟ್ಟಿದ್ದಾನೆ. ಇವಾಗ ಅವನು ಆಟಾಡ್ತಾ ಇದ್ದ, ನಾನು ಇರಬೇಕು ಅವನಿಗೆ ಆಟಾಡೋದಕ್ಕೆ, ಹಂಗಾಗ್ಬಿಟ್ಟು ನಗಾಡ್ಕೊಂಡು ನಾನು ಹೋಗ್ತೀನಿ ಅಂತ ವಿಡಿಯೋ ರನ್ನಿಂಗಲ್ಲೇ ಇತ್ತು, ಹಂಗೆ ಹೊರಟೆ. ಬಂದು ಮತ್ತೆ ಇವಾಗ ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅಡುಗೆಗೆ ಸಿಂಪಲಾಗಿರೋ ಹೆಸರುಕಾಳು ಸಾಂಬಾರನ್ನು ಮಾಡ್ತಾಯಿದ್ದೀನಿ. ಇದೊಂದು ಸೂಪರಾಗಿರುತ್ತೆ ಟೇಸ್ಟು, ಒಂದು ಸಲ ಟ್ರೈ ಮಾಡಿ ನೋಡಿ. ಖಾರ ಏನೂ ರುಬ್ತಾ ಇಲ್ಲ ನಾನಿಲ್ಲಿ, ಮಸಾಲೆ ಏನೂ ರುಬ್ತಾ ಇಲ್ಲ, ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಟೇಸ್ಟು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆಫೀಸ್ಗೆಲ್ಲ ಹೋಗಿ ಬಂದಮೇಲೆ ಸಿಂಪಲಾಗಿ ಮಾಡೋ ಅಡುಗೆಗಳು ಅಂದರೆ ಬೇಗ ಮಾಡ್ಕೋಬೋದಲ್ವ, ಅಂಥವ್ರಿಗೆ ಹೆಲ್ಪ್ ಆಗುತ್ತೆ. ಇಲ್ಲಿ ಒಂದು ಕುಕ್ಕರ್ಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕಿ, ಜೀರಿಗೆ ಸಾಸಿವೆ ಹಾಕಿ ಸಿಡಿದ್ಮೇಲೆ ಕರಿಬೇವು, 1-2 ಹಸಿಮೆಣ್ಸಿನ್ಕಾಯಿ, ಟೊಮೊಟೊ ಜೊತೆಗೆ ಒಂದು ಈರುಳ್ಳಿನ ಹಾಕಿ ಆ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದು ಬೇಯೋದಕ್ಕೆ ಇಡೋದಲ್ವ, ಹಂಗಾಗಿ ನಾನು ಜಾಸ್ತಿ ಫ್ರೈ ಮಾಡೋದಕ್ಕೆ ಹೋಗೋದಿಲ್ಲ. ಈಗ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಹೆಸರು ಕಾಳು ಒಂದು ಚಿಕ್ಕ ಲೋಟದಷ್ಟು ಹೆಸರು ಕಾಳನ್ನ ಹಾಕಿ ನಾನು ಮಿಕ್ಸ್ ಮಾಡಿಕೊಂಡು, ಹೆಸರು ಕಾಳನ್ನ ಮುಂಚೆನೇ ಗೊತ್ತಿದ್ದರೆ ನೆನೆಸಿಡ್ತಿದ್ದೆ, ನೆನೆಸಿಟ್ಟಿರಲಿಲ್ಲ, ಹಂಗಾಗಿ ಹಂಗೆ ಹಾಕ್ಕೋತಾ ಇದ್ದೀನಿ ವಾಶ್ ಮಾಡಿ. ಇವಾಗ ಸ್ವಲ್ಪ ಹುಣಸೆಹಣ್ಣನ್ನು ನೆನೆಸಿಟ್ಟಿದ್ದೆ, ಅದ್ರದ್ದು ಹುಳಿನೂ ಕೂಡ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಆದಮೇಲೆ ಉಪ್ಪು, ಖಾರದ ಪುಡಿ, ಸಾಂಬಾರು ಪುಡಿ ಎಲ್ಲನೂ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಕೊನೆಗೆ ಕುಕ್ಕರನ್ನು ವಿಷಲ್ ಕೂಗಿಸ್ಬೇಕು. 4 ವಿಷಲ್ ಕೂಗಿಸಿದ್ರೂ ಅದು ಹೆಸರು ಕಾಳು ಬೆಂದೇ ಇರಲಿಲ್ಲ. ಇನ್ನೂ ಬೆಂದಿದ್ದರೆ ಮತ್ತೆ ಏನೂ ಹಾಕೋ ಅವಶ್ಯಕತೆ ಇರೋದಿಲ್ಲ, ಸ್ವಲ್ಪ ತಿನ್ಬೋದಿತ್ತು, ಆ ಥರ ಬೆಂದ್ಕೊಂಡಿತ್ತು. ಹಂಗಾಗ್ಬಿಟ್ಟು ನಾನೇನು ಮಾಡಿದೆ, ಸ್ವಲ್ಪ ತೆಂಗಿನಕಾಯಿ ಮತ್ತು ಕಡಲೆನ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸಿ ಮಾಡಿ ಆಮೇಲೆ ಮಿಕ್ಸ್ ಮಾಡಿದೆ. ಅದನ್ನು ವೀಡಿಯೋ ಮತ್ತೆ ಆಗಿಲ್ಲ, ಅಷ್ಟರೊಳಗಡೆ ಹಸ್ಬೆಂಡ್ ಲೇಟಾಗಿ ಬರ್ತಾರೆ ಅಂದ್ಬಿಟ್ಟು ಟಿ ವಿ ನೋಡ್ಕೊಂಡು ಕೂತ್ಕೊಂಡು ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ. ಲೇಟಾಗಿತ್ತಲ್ವ, ಹಂಗಾಗಿ ಅಷ್ಟನ್ನು ಮಿಕ್ಸಿಗೆ ಹಾಕಿ ರುಬ್ಬಿ ಹಾಕಿರೋದನ್ನು ನಾನು ವೀಡಿಯೋ ಮಾಡಿಲ್ಲ. ಮತ್ತು ಟೌನ್ಗೆ ಹೋಗೋದಿತ್ತು, ಹೊರಗಡೆ ಹೋಗಿ ಬಂದು ಅಲ್ಲೇ ಆಲ್ರೆಡಿ ಟೈಮ್ ಆಗಿತ್ತು ಅಂಥೇಳಿ ಅರ್ಜೆಂಟಾಗಿ ಮಾಡಿದ್ದಲ್ವ, ಹಂಗಾಗಿ ವೀಡಿಯೋ ಮಾಡ್ಕೊಂಡಿಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಸ್ವಲ್ಪ ತೆಂಗಿನಕಾಯಿ, ಕಡಲೆ, ಕೊತ್ತಂಬರಿ ಸೊಪ್ಪು ರುಬ್ಬಿ ಅದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೊಂಡ್ರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.